ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಎನ್ಯುಮರೇಷನ್ ಫಾರ್ಮ್ನ ಹೇಗೆ ಭರ್ತಿ ಮಾಡೋದಂತ ತೋರಿಸ್ತಾ ಇದ್ವಿ. ನೋಡಿ, ಇವಾಗ ಗುಣಶೇಖರ್ಗೆ 36 ವರ್ಷ ವಯಸ್ಸಾಗಿದೆ. ಅವರು 2002ರಲ್ಲಿ ಮತದಾರರಾಗಿರಲಿಲ್ಲ. ಅವ್ರ ಅಜ್ಜಿ ಇದ್ದಾರೆ ಕೃಷ್ಣಮ್ಮ ಅಂತ, ಅವ್ರ ಮಾಹಿತಿ ಇದೆ. ಅವ್ರ ಮಾಹಿತಿಯನ್ನು ನಾನು ಬರೀತಾ ಇದ್ದೀನಿ. 2002ರಲ್ಲಿ ಅವ್ರದ್ದು ಮತದಾರ ಪಟ್ಟಿಯಲ್ಲಿ ಹೆಸರಿರಲಿಲ್ಲ. ಸೊ ಅವ್ರ ಅಜ್ಜಿ ಕೃಷ್ಣಮ್ಮ ಅಂತಿದ್ದಾರೆ. ಕೃಷ್ಣಮ್ಮ ಅವ್ರ ಹೆಸರನ್ನ ಇಲ್ಲಿ ಬರೀಬೇಕು. ಅಂದರೆ ಅವ್ರ ಫೋಟೋದ ಕೆಳಗಡೆ ಕೃಷ್ಣಮ್ಮ. ನೋಡಿ, ಕೃಷ್ಣಮ್ಮ ಅವ್ರದ್ದು 2002ರಲ್ಲಿ ಗುರುತಿನ ಚೀಟಿ ಇದೆ. ಆ ನಂಬರಲ್ಲಿ ಬರೀತೀವಿ. ನೋಡಿ, ಕೃಷ್ಣಮ್ಮ ಅವರ ಸಂಬಂಧಿ ಹೆಸರು, ಅವ್ರ ತಂದೆ ಹೆಸರು, ಅವರ ಗಂಡನ ಹೆಸರು ಕಣ್ಣಪ್ಪ ಅಂತಿದೆ. ಕಣ್ಣಪ್ಪನ ಹೆಸರನ್ನ ಇಲ್ಲಿ ಬರೀಬೇಕು. ನೋಡಿ, ಕೃಷ್ಣಮ್ಮ ಅವ್ರಿಗೆ ಕಣ್ಣಪ್ಪ ಏನಾಗಬೇಕು? ಗಂಡ. ಅದನ್ನು ಇಲ್ಲಿ ಬರೀಬೇಕು. ಸಂಬಂಧ. ಜಿಲ್ಲೆ ಯಾವುದು? ಬೆಂಗಳೂರು ನಗರ. ರಾಜ್ಯ ಬಂದು ಕರ್ನಾಟಕ. ನೋಡಿ, ಕೃಷ್ಣಮ್ಮ ಅವರು 2002ರಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ದರು? ಅವರು ನೋಡಿ, ಅವಾಗ ಸೀರಿಯಲ್ ನಂಬರ್ ಬಂದು 89, ಉತ್ತರಹಳ್ಳಿನಲ್ಲಿ ಇದ್ದರು. ನೋಡಿ, ವಿಧಾನಸಭಾ ಕ್ಷೇತ್ರದ ಹೆಸರು 89, ಸೀರಿಯಲ್ ನಂಬರು ಉತ್ತರಹಳ್ಳಿ. ನೋಡಿ, ಭಾಗ ಸಂಖ್ಯೆ ಅವ್ರದ್ದು 737, ಅದನ್ನು ಬರೀಬೇಕು. ಕ್ರಮ ಸಂಖ್ಯೆ 299. ಆಯ್ತು. ಇವಾಗ ನೋಡಿ, ಜನ್ಮ ದಿನಾಂಕ ಮೇಲ್ಗಡೆ ಮತದಾರ ಹೆಸರು ಗುಣಶೇಖರ್ ಇದೆ. ಅವರ ಜನ್ಮ ದಿನಾಂಕ ಎಷ್ಟಿದೆ? 24/12/1990. ಆಧಾರ್ ಸಂಖ್ಯೆ ನಂಬರ್, ಅವ್ರದ್ದು ಆಧಾರ್ ಸಂಖ್ಯೆ ನಂಬರ್ ಬರೀಬೇಕು. ಹೇಳಿ ನಂಬರ್. 7971 ಓಕೆ 650 ಓಕೆ 88 244 ಅಷ್ಟೇ. ಓಕೆ. ಮೊಬೈಲ್ ನಂಬರ್ ಹೇಳಿ. 97310 ಓಕೆ 999 ಓಕೆ 78. ನೋಡಿ, ನಿಮ್ಮ ತಂದೆ ಹೆಸರು? ಪಳನಿ. ಅವ್ರದ್ದು ಎಪಿಕ್ ನಂಬರ್ ಇದೆಯಾ? ನಿಮ್ಮ ತಾಯಿ ಹೆಸರು? ಸರಸ್ವತಿ. ತಂದೆಯದು ಜಯನಗರ ಕ್ಷೇತ್ರ ಇದೆ ಸರ್. ಪರವಾಗಿಲ್ಲ, ಯಾವುದೇ ತೊಂದರೆ ಇಲ್ಲ. ಹಾಂ, ಹೇಳಿ ನಂಬರ್ ಹೇಳಿ. TNH 17 690 25. ಆಯಿತು. ತಾಯಿ ಹೆಸರು ಸರಸ್ವತಿ. ತಾಯಿಯ ಮತದಾರ ಗುರುತಿನ ಚೀಟಿ ಇದೆಯಾ? ಇಲ್ಲ. ಮದುವೆ ಆಗಿದೆಯಾ? ಯಾರಿಗೆ? ನಿಮಗೆ ಆಗಿದೆ. ಅವ್ರ ಹೆಸರು ಹೇಳಿ. ಸಂಗಾತಿ ಹೆಸರು? ಪುಷ್ಪ ಎಸ್. ಅವ್ರದ್ದು ವೋಟರ್ ಐಡಿ ಇದೆಯಾ? ಇದೆ. ಹಾಂ, ಹೇಳಿ. ಅದು ಪುಷ್ಪ ಎಸ್ ಹೇಳಿ. TNH 36 955 33. ನೋಡಿ, ಈಗ ನಿಮ್ಮದು ಸಂಪೂರ್ಣವಾಗಿ ಭರ್ತಿ ಮಾಡಿದ್ದೀವಿ. ಇಲ್ಲೊಂದು ಸೈನ್ ಮಾಡಪ್ಪ. ಇಲ್ಲಿ ಸೈನ್ ಮಾಡಬೇಕು. ನೋಡಿ, ಇಲ್ಲಿಗೆ ಅವರ ಫಾರ್ಮು ಫುಲ್ ಭರ್ತಿ ಆಗಿದೆ. 2002ರಲ್ಲಿ ಮತದಾರರಾಗಿದ್ದು ಅವ್ರದ್ದೇ ಮಾಹಿತಿ ಇದ್ದರೆ ಎಡಭಾಗದಲ್ಲಿ ಬರೀಬೇಕು. ಈಗ ನೋಡಿ, ಗುಣಶೇಖರ್ ಅವ್ರದ್ದು ಮಾಹಿತಿ ಇರಲಿಲ್ಲ. ಸೊ ಕೃಷ್ಣಮ್ಮ ಅವ್ರ ಅಜ್ಜಿ ಡೀಟೇಲ್ಸ್ ಇತ್ತು, ಅದನ್ನು ಬಲಭಾಗದಲ್ಲಿ ಬರೆದಿದ್ದೀವಿ. ಅವ್ರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಬರೆದಿದ್ದೀವಿ, ಅವ್ರದ್ದೇ ವಿವರಗಳು ಎಲ್ಲವನ್ನು ಬರೆದು ಅವ್ರ ಕೈಯಲ್ಲಿ ಸೈನ್ ಮಾಡಿಸಿದ್ದೀವಿ. ಇಲ್ಲಿಗೆ ಫಾರ್ಮ್ ಭರ್ತಿ ಆಯಿತು. ಥ್ಯಾಂಕ್ ಯು. ತೋರಿಸ್ಬಿಡಿ ಸರ್. ಅದು ನೋಡಿ, ಇಷ್ಟು ಫಾರ್ಮ್ ಇದು ಭರ್ತಿ ಆಗಿದೆ. ನಿಮ್ಮ ಹೆಸರು? ಗುಣಶೇಖರ್ ಸರ್. ಯಾವ ವಿಧಾನಸಭಾ ಕ್ಷೇತ್ರ? ಪದ್ಮನಾಭನಗರ ಕ್ಷೇತ್ರ.